ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. Whatever the new program of this guarantee they have given, they can't work. This is impossible. There is a lot of difference in it. Because here in the panchayats had the power to take up the work. Now they are telling Delhi will decide. And 40% of the revenue, no state can afford. If any decision has to be taken, they should have taken the confidence of the states. When they, without taking the confidence of the states, they have done this program. It is not, we can't agree. We will go to the court. We will fight it on the street. In every panchayat, we will organize meetings. In every district level, state level, division level, we are going to organize. We are going to educate the people. And we will see it is a big failure. This is right to work, right to live. It is a guarantee of work which the program was been given by the Congress party. So in the entire country, no panchayats will digest it. And we will see that every panchayat makes a resolution against this bill. Mr. Prahlad Joshi says that it is illogical to give 2 crore advertisement to secular. Prahlad Joshi doesn't know the history of national. Sir, left side alla it nodi sir. Ali tripod gal hakko nodri. The history of the country. It is a party, it is a herald paper which has been a part of bringing freedom to this country. So Prahlad Joshi at any point of time or his party doesn't believe in democracy or they have not fought for freedom. It is the Congress party has fought for freedom, and in those days Pandit Ji started this great newspaper, and is a big history in this. He says to please the Rahul. ಎಲ್ಲರೂ ದಾಖಲೆ ಮಾಡಿದ್ದಾರೆ. ಇರಲಿ, ಅದಕ್ಕೆ ಪ್ರಜಾವಾಣಿಯಲ್ಲಿ ಬರೆದಿದ್ದೀನಲ್ಲ, ಮುಖ್ಯ ಅರಸುವವರು ಬೇರೆ, ಇವ್ರ ಕಾಲಘಟ್ಟ ಬೇರೆ. ಹಾಗೆ ಒಂದು ಸ್ವಲ್ಪ ಆಡಳಿತದ ಮೇಲೆ ಸ್ವಲ್ಪ ಹಿಡ್ತಾ ಇರೋದು ಒಳ್ಳೇದು. ಆಪ್ತವಲಯದ ಮೇಲಿರೋ ಭ್ರಷ್ಟಾಚಾರದ ಆರೋಪಗಳು ಮುಖ್ಯಮಂತ್ರಿಗಳಿಗೆ ಶೋಭೆ ಅಲ್ಲ. ಅದನ್ನೆಲ್ಲ ಒಂದು ಸ್ವಲ್ಪ ಸರಿ ಮಾಡಿ ಒಂದು ಸ್ವಲ್ಪ ಪಾರದರ್ಶಕವಾಗಿ ನಡೆಸಿದ್ರೆ ಒಳ್ಳೇದು ಅನ್ನೋ ಆಶಯನೂ ಇದೆ. ನಾನು ಬರೀ ಹೊಗಳು ಬಟ್ಟ ಅಲ್ಲ, ಪ್ರಶ್ನೆನೂ ಕೇಳ್ತೀನಿ ನಾನು. ಇರಲಿ, ಅಭಿನಂದನೆಗಳು. ಒಳ್ಳೆಯ ನಾಯಕರು, ಅಹಿಂದ ನಾಯಕರು. ನಾವು ರಾಜಕೀಯ ಪಕ್ಷ ಅಲ್ವಲ್ಲ, ನಾವು ನಿರಂತರ ವಿರೋಧ ಪಕ್ಷ. ಇಬ್ಬರು ಆರೋಪಿತರನ್ನು ನಾವು ವಶಪಡಿಸಿಕೊಂಡಿದ್ವಿ. ಅವರ ಹೆಸರು ಪ್ರಭು ತಂದೆ ಗಂಗಾರಾಮ್ ಚೌಹಾಣ್ ಅಂತ ಕಂಪ್ತೂರ್ ನಾಯಕ್ ತಾಂಡ, ಮತ್ತು ಗಂಗಾಜಿ ಅಂತ ಇವರು ಅವರ ಅಸೋಸಿಯೇಟ್ ಇದ್ದಾರೆ, ಅವರು ಕಂಪ್ತೂರ್ ನಾಯಕ್ ತಾಂಡ ಅಂತ. ಅವ್ರನ್ನ ವಿಚಾರಣೆ ಒಳಪಡಿಸಿದಾಗ ಅವರು ಈ ಜಂಬಗಾಬಿ ಗ್ರಾಮದಲ್ಲಿ 2 ಕಳ್ಳತನ ಮತ್ತು ಖಜೂರಿ ಗ್ರಾಮ, ಜವಲಗಾ ಗ್ರಾಮ ಮತ್ತು ಬದಲೂರು ಗ್ರಾಮ, ಒಟ್ಟು 4 ಹಳ್ಳಿಗಳಲ್ಲಿ 5 ಕಳ್ಳತನ ಆಗಿರುವುದು ಒಪ್ಪಿಕೊಂಡಿರ್ತಾರೆ. ಅದರಲ್ಲಿ ಖಜೂರಿಯಲ್ಲಿ ಒಂದು ವೈನ್ ಶಾಪಲ್ಲಿ ಕಳ್ಳತನ ಮತ್ತು ಬೇರೆ 3 ಹಳ್ಳಿಗಳಲ್ಲಿ ಮನೆ ಕಳ್ಳತನ ಆಗಿರುವುದು ಅವರು ಒಪ್ಪಿಕೊಂಡಿರ್ತಾರೆ. ಅವರು ಯಾವ ತರ ಕಳ್ಳತನ ಮಾಡಿರುವುದು ಅನ್ನೋದು ನೋಡಿದಾಗ ಇವರೆಲ್ಲ ನೈಟ್ ಟೈಮು, ಈ ಮಿಡ್ ನೈಟ್ ಟೈಮು 1 o'clock to 3 o'clock ಸಮಯದಲ್ಲಿ ಹಳ್ಳಿಗಳೆಲ್ಲ ಅವರು ರೆಸ್ಟ್ ಅಲ್ಲಿ ಇರ್ತಾರೆ. ಆ ಸಮಯದಲ್ಲಿ ಯಾವ ಮನೆ ಕೀಲಿ ಹಾಕಿರ್ತಾರೋ ಮತ್ತು ಎಲ್ಲ ಜನ ಓಡಾಡಂತ ಜಾಗ ನೋಡಿಕೊಂಡು ಮನೆ ಕೀಲಿ ಹಾಕಿದ್ರೆ ಆ ಕೀಲಿಯನ್ನು ಮುರಿದು ಒಳಗಡೆ ಹೋಗಿ ಅಲ್ಲಿ ಕಳ್ಳತನ ಮಾಡುವಂಥದ್ದು ಇವರ ಪ್ರವೃತ್ತಿ. ಅವರೇನು ಬೆಳಿಗ್ಗೆ ಚೆಕ್ ಮಾಡೋದಿಲ್ಲ, ನೈಟ್ ಟೈಮ್ ಮಾತ್ರ ಓಡಾಡ್ತಾ ಇರ್ತಾರೆ. ಯಾವ ಮನೆ ಕೀಲಿ ಹಾಕಿರ್ತಂಥವ್ರ ಮನೆ ಮಾತ್ರ ಟಾರ್ಗೆಟ್ ಮಾಡ್ತಾರೆ. ಆಮೇಲೆ ಇವರು ಟೋಟಲ್ ಅವರು ಗ್ಯಾಂಗ್ಗೆ ಒಂದು 6 ಜನ ಇದ್ದಾರೆ. ಆದರೆ ನಮಗೆ 2 ಮಾತ್ರ ನಾವು ದಸ್ತಗಿರಿ ಮಾಡಲಾಗಿದೆ. ಇನ್ನು 4 ಜನ ಆರೋಪಿತರು ನಾವು ಇನ್ನೂ ಈ ಕೇಸಸ್ ಅಲ್ಲಿ ದಸ್ತಗಿರಿ ಮಾಡೋದು ಬಾಕಿ ಇದೆ. ಒಟ್ಟಾರೆ ಇವರ ಕಡೆಯಿಂದ ನಾವು ಈ 70 grams ಆಫ್ ಗೋಲ್ಡ್ ಮತ್ತು 40 grams ಆಫ್ ಬೆಳ್ಳಿ ಮತ್ತು 25,000 ಹಣವನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. ಟೋಟಲ್ 5 ಪ್ರಕರಣಗಳಲ್ಲಿ ಟೋಟಲ್ ಮೊತ್ತ 10,35,000 ಕಾಯ್ದೆ 2024 ಅಂತ ನಿಯಮ ಮಾಡಿದ್ದಾರೆ.
ಈ ನಿಯಮದ ಅಡಿಯಲ್ಲಿ ನೀವು FIR ಮಾಡದೇನೆ ಬೇಕು ಬೇಡ ಅನ್ನುವ ಕಾರಣಕ್ಕಾಗಿ ಒಂದೇನೋ ಲೆಟರ್ ಹಾಕಿ ಕೈ ತೊಳ್ಕೊಂಡಂತದ್ದು ಇದು ಲಾ ಯೂನಿವರ್ಸಿಟಿಯ ಬಹಳ ದೊಡ್ಡ ತಪ್ಪು. ಇದು ಈ ಪರೀಕ್ಷೆ ನಡಿಬೇಕಾದ್ರೆ ಕ್ವಶನ್ ಪೇಪರ್ಗಳು ಪರೀಕ್ಷಾ ಅವಧಿ ಇನ್ನೂ 10 ನಿಮಿಷ ಇರ್ಲಿಕ್ಕಾಗಿನೇ ಇಂಟರ್ನೆಟ್ನಲ್ಲಿ ಬರುತ್ತೆ. ಹಾಗೆ ಇಂಟರ್ನೆಟ್ನಲ್ಲಿ ಬಂದಂತಹ ಪ್ರಶ್ನೆ ಪತ್ರಿಕೆಗಳು ಇಮಿಡಿಯೇಟ್ ಆಗಿ ಡೌನ್ಲೋಡ್ ಮಾಡಿಕೊಂಡು ತಕ್ಷಣವೇ ಹಂಚಿಕೆ ಆಗಬೇಕು. ಮತ್ತು ಆ ಪರೀಕ್ಷಾ ಹಾಲಿನ ಸಿಬ್ಬಂದಿಗೆ ಬಾಡಿ ಕ್ಯಾಮೆರಾ ಇರುತ್ತೆ ಅಂತ ಕೇಳಿದ್ದೀವಿ, CCTV ಇರುತ್ತೆ. ಇಷ್ಟೆಲ್ಲ ಇದ್ದಾಗಿಯೂ ಕೂಡ ಆನ್ಸರ್ ಪೇಪರ್ ಬದಲಾವಣೆ ಹೇಗಾಯಿತು? ಚಂದ್ರಶೇಖರ್ ಪ್ರಿನ್ಸಿಪಾಲ್ರು ಕೇಳಿದ್ರೆ ಇದು ಟ್ಯೂನ್ ಮಾಡಿದಾನೆ ಅಂತ ಅವ್ರ ಮೇಲೆ ಆರೋಪ ಹೊರಿಸಿದ್ದಾರೆ. ಇಷ್ಟೊಂದು ಭದ್ರಕೋಟೆಯಲ್ಲಿ ಪರೀಕ್ಷೆ ನಡೀತಿರ್ಬೇಕಾದ್ರೆ ಅಪ್ರಾಲ್ ಒಬ್ಬ ಟ್ಯೂನ್ ಆನ್ಸರ್ ಪತ್ರಿಕೆ ಬದಲಾಯಿಸುವಂತಹ ಧೈರ್ಯ ಸಾಹಸ ತೋರ್ತಾನೆ ಅನ್ನುವಂತಹ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.